ಬಾಂಗ್ಲಾದಲ್ಲಿ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಕೇಂದ್ರ ಸರ್ಕಾರ ಬಾಂಗ್ಲಾ ಭಾರತ ಗಡಿಯಲ್ಲಿ ಪರಿಸ್ಥಿತಿಯನ್ನ ಮೇಲ್ವಿಚಾರಣೆಗಾಗಿ ಒಂದು ಸಮಿತಿಯನ್ನ ಮಾಡಿದೆ. ಬಾಂಗ್ಲಾದಲ್ಲಿರುವ ಭಾರತೀಯರು, ಹಿಂದೂಗಳು ಸೇರಿದಂತೆ ಅಲ್ಪಸಂಖ್ಯಾತರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಈ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಇನ್ನು ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಕಾನೂನು ಸುವ್ಯವಸ್ಥೆಯನ್ನ ಸರಿಪಡಿಸುವ ಕೆಲಸವೂ ಕೂಡ ಶುರುವಾಗಿದೆ. ಆದರೆ ಇದರ ಮಧ್ಯೆಯೂ ಕೂಡ ಜನರ ಭೀತಿ ದೂರ ಆಗಿಲ್ಲ. ಬಾಂಗ್ಲಾದ ಸಾವಿರಾರು ನಾಗರಿಕರು ದೇಶ ತೊರೆದು ಭಾರತಕ್ಕೆ ವಲಸೆ ಬರಲು ಯತ್ನಿಸ್ತಾ ಇದ್ದಾರೆ. ಈ ಮಧ್ಯೆ ಬಾಂಗ್ಲಾದಲ್ಲಿ ಪ್ರಜಾಪ್ರಭುತ್ವ ಮರುಸ್ಥಾಪನೆಯಾದ ನಂತರ ಸ್ವದೇಶಕ್ಕೆ ಮರಳಲು ಸದ್ಯ ಭಾರತದ ಆಶ್ರಯದಲ್ಲಿರುವ ಶೇಖ್ ಹಸೀನಾ ಒಲವು ತೋರಿದ್ದಾರೆ ಎನ್ನಲಾಗ್ತಿದೆ. ಅಲ್ಲ, ಅದೆಲ್ಲ ಏನೋ ಒಂದು ಮಾಡ್ತಾರೆ, ಏನೋ ಒಂದು ಆಗತ್ತೆ. ಆದರೆ ಇವತ್ತೊಂದು ಅಬ್ಜೆಕ್ಷನ್ ಅಂದ್ರೆ ಪ್ರಧಾನಿ ಹೇಳಿಕೆಯನ್ನು ಕೊಡುವಾಗ ಮೊಹಮ್ಮದ್ ಯೂನಸ್ಗೆ ಕಂಗ್ರ್ಯಾಚುಲೇಟ್ ಮಾಡಿ ಹಿಂದೂಗಳು ಅಂತ ಯಾಕೆ ಬಳಸಿದ್ರು? ಏನು DR ಕಾಂಗೋ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಧ್ಯಕ್ಷ ಬರೀಬೇಕಾಗಿತ್ತ? ಹಾಗಾದ್ರೆ ಭಾರತದ ಪ್ರಜೆಗಳಾಗಿ ಹಿಂದೂಗಳಿಗೆಲ್ಲ ಅಲ್ಲಿ ಮುಸ್ಲಿಮರು ಹೊಡಿತಿದಾರಾ? ಯಾಕೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿರೋದು? ಯಾಕೆ? ಮತ್ತೆ ಏನ್ ಬರೀಬೇಕಾಗಿತ್ತಲ್ಲಿ? ಯಾರ ರಕ್ಷಣೆ ಆಗ್ಬೇಕಲ್ಲ? ಯಾರ ರಕ್ಷಣೆ? ಭಾರತೀಯ ಪ್ರಜೆಗಳು. ಅವ್ರು ಭಾರತೀಯ ಪ್ರಜೆಗಳಲ್ಲ, ಹಿಂದೂಗಳಷ್ಟೇ ಬಾಂಗ್ಲಾದಲ್ಲಿದ್ದಾರೆ. ಏನಂತ ಬರೀಬೇಕಿತ್ತು? ಯಾಕೆ ಬರೆದ್ರು? ಎಂತ ಕಚಡಗಳನ್ನು ಈ ದೇಶದಲ್ಲಿ ಇಟ್ಕೊಂಡಿದೀವಿ ಇನ್ನುವೇ ನಾವು. ಅದಕ್ಕೆ DR ಕಾಂಗೋ ಅಧ್ಯಕ್ಷ ಬರೀಬೇಕಾಗಿತ್ತು ಕಾಗದ. ಯಾರಿಗೆ? ಮೊಹಮ್ಮದ್ ಯೂನಸ್ಗೆ. ಹಿಂದೂಗಳಿಗೆ ಯಾಕೆ ಮಾಡ್ತಾ ಇದೀಯಪ್ಪ? ಅವ್ರು ಕೇಳ್ತಾರ? ಅವ್ರಿಗೆ ಯಾಕೆ ಬೇಕು? ಯಾವ ಲೆವೆಲ್ಗೆ ಬಂದ್ಬಿಟ್ರು ನೋಡ್ಕೊಳ್ಳಿ. ಇದರಲ್ಲಿ ಸೈಲೆಂಟ್ ಅಪ್ಪ ಎಲ್ಲರೂ, ಕಾಂಗ್ರೆಸ್ಸೂ ಸೇರಿ, ರಾಹುಲ್ ಗಾಂಧಿನೂ ಸೇರಿ, ಎಲ್ಲರೂ ಸೈಲೆಂಟ್. ನಮಗೇನು ಗೊತ್ತೇ ಇಲ್ಲಪ್ಪ ವಿಚಾರ ಅನ್ನೋ ಟೈಪ್. ಬೇಕಾಗಿಲ್ವ? ಗೊತ್ತೇ ಇಲ್ಲ. ಏನು ನಕರ ರಾಜಕಾರಣ ಮತ್ತು ದುಷ್ಟ ರಾಜಕಾರಣದ ಪರಮಾವಧಿಗೆ ಬಂದ್ಬಿಟ್ವಿ ನಾವು. ಇದೊಳ್ಳೆ ಕಷ್ಟವಾಯ್ತಲ್ಲ ಇದು. ವಯನಾಡಿನಲ್ಲಿ ಏನೋ ಆತಂಕ ಅಂತೆ, ಭೂಮಿ ಒಳಗಡೆಯಿಂದೆಲ್ಲ ಶಬ್ದ ಬರ್ತಿದೆ ಅಂತ ಜನ ಎಲ್ಲ ಹೆದರ್ಕೊಂಡ್ಬಿಟ್ಟಿದಾರಂತೆ. ವಿಪತ್ತು ನಿರ್ವಹಣಾ ಪ್ರಾಧಿಕಾರದವ್ರು ಹೋಗಿ ಪರಿಶೀಲಿಸಿ ಏನಿಲ್ಲ, ಆ ಥರ ಏನೋ ಆಗಲ್ಲ, ಗಾಬರಿ ಆಗಬೇಡಿ ಅಂತೇನೋ ಹೇಳಿದಾರಂತೆ. ವಿಪರೀತ ಮಳೆ ಬಂದು ಇದು ಮಣ್ಣಿದಾದಾಗ ವೈಬ್ರೇಷನ್ಸ್ ಇರುತ್ತೆ, ಕೆಲವು ಸರಿ ಆ ಥರ ಆಗತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಏನಾಗತ್ತೋ ಏನೋ. ನಾಳೆ ಪ್ರಧಾನಿ ಕೂಡ ಸ್ಥಳಕ್ಕೆ ಹೋಗ್ತಾರೆ.